ಮುಂದಿನ ಪೀಳಿಗೆಗೆ ಹುಮ್ಮಸ್ಸು ತುಂಬುವಂಥ ಒಂದು ಕೆಲಸ ಇವತ್ತು ಬ್ಯಾಂಕಿನವರು ಹಲವಾರು ವರ್ಷಗಳಿಂದ ಮಾಡ್ತಾ ಇದ್ದಾರೆ ಅಂತ ಕೇಳಿಪಟ್ಟಿದ್ದೀನಿ. ಸಂಸ್ಥೆ ಹುಟ್ಟು ಹಾಕುವುದು ಕಷ್ಟದ ಕೆಲಸ, ಆದರೆ ಅದನ್ನು ನಡೆಸ್ಕೊಂಡು ಹೋಗುವುದು ತುಂಬ ಕಷ್ಟ. ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಸಿಕ್ಕುವಾಗ ನಾನು ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಹುಟ್ಟಿದವನು. ಏನೆಲ್ಲ ಇತ್ತು ಅಂತೇಳಿ ಹಿರಿಯರಿಗೆಲ್ಲ ಈ ದೇಶದಲ್ಲಿ ಏನೆಲ್ಲ ಸೌಕರ್ಯಗಳಿತ್ತು. ನಾನು ಉದ್ದಾಗಲ ದೇಶದ ವಿಚಾರ ಮಾತಾಡಲಿಕ್ಕೆ ಹೋಗುವುದಿಲ್ಲ, ನನ್ನ ಊರಿನ ವಿಚಾರನೇ ಮಾತಾಡ್ತೀನಿ. ನಾನು ಕೋಣಾಜೆ ಗ್ರಾಮದ ಬಟ್ಟೂರಿಯಲ್ಲಿ ಹುಟ್ಟಿದವನು. ಅನೇಕ ವರ್ಷಗಳ ಕಾಲ ನನ್ನ ಹಿರಿಯರು 4-5 ಜನರೇಷನ್ ಅದೇ ಗ್ರಾಮದಲ್ಲಿ ಹುಟ್ಟಿ ಬೆಳೆದವರು. ನನ್ನ ತಂದೆ ಕೋಜುಬೇರಿ ಅಂತೇಳಿ, ಅವರು ಮಂಗಳೂರಿನ ಬ್ರಿಟಿಷ್ ಸರ್ಕಾರದಲ್ಲಿ ಎಂಪ್ಲಾಯ್ ಆಗಿದ್ದರು. ನಮ್ಮ ಗ್ರಾಮದಿಂದ, ಕೋಣಾಜೆ ಗ್ರಾಮದಿಂದ ಒಬ್ಬನೇ ಒಬ್ಬ ಆ ಕಾಲದಲ್ಲಿ ಸರ್ಕಾರಿ ನೌಕರ. ನನ್ನ ತಾಯಿ ತಲಪಾಡಿ ಗ್ರಾಮದವರು. ದುರ್ಗಾ ಪರಮೇಶ್ವರಿಯ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ಅನೇಕ ಬೃಹತ್ ಜಮೀನು ಹೊಂದಿದಂಥ ಒಂದು ಕುಟುಂಬದಿಂದ ಬಂದವರು. ನನ್ನ ತಂದೆಗೆ ಏನೂ ಕೂಡ ಇರಲಿಲ್ಲ, ಮನೇನೂ ಕೂಡ ಇರಲಿಲ್ಲ. ಅವರು ನಮ್ಮ ಸೀನ ಕಾಜವ ಅಂದರೆ ರಘು ಕಾಜವರ ಒಕ್ಕಲ್ತನದಲ್ಲಿದ್ದವರು. ಅವರಿಗೆ ಒಂದೇ ಟೈಲು ಸರ್ಕಾರಿ ಕೆಲಸದಿಂದ ಇರೋದರಿಂದ ನನ್ನ ತಾಯಿಯನ್ನು ಕೊಟ್ಟು ಮದುವೆ ಮಾಡಿದರು. ನಾವು ಹುಟ್ಟಿ ನಾವು ವಿದ್ಯಾಭ್ಯಾಸ ಪಡೆಯಬೇಕು ಅಂತೇಳಿ ಸ್ವಲ್ಪ ಮಟ್ಟಿನ ಹಣಕಾಸಿನ ವ್ಯವಸ್ಥೆ ತಂದೆಯವರ ಹತ್ರ ಇತ್ತು, ಆದರೆ ನಾನು ಕಲೀಲಿಕ್ಕಾಗಲಿಲ್ಲ. ನನಗೆ ಇವತ್ತೆಲ್ಲ ಈ ಪುರಸ್ಕಾರ ಕೊಡುವಾಗ ನಮಗೆ ಆ ಯೋಚನೆ ಬರ್ತಾರೆ. ಅವತ್ತಿದ್ದು ಹಸೈಗೋಳಿಯಲ್ಲಿ ಕೃಷಿಕರು ನಡೆಸುವಂಥ ಒಂದು 5ನೇ ಕ್ಲಾಸಿನವರೆಗೆ ಶಾಲೆ ಇತ್ತು. ಆ ಶಾಲೆಯಲ್ಲಿ ನೀರು ಕುಡಿಯಲಿಕ್ಕೆ ಇರಲಿಲ್ಲ. ನಮ್ಮ ಕಾಲದಲ್ಲಿ ಒಂದು ಕುಟುಂಬ ಅಲ್ಲಿ ಬಂದು ಒಂದು ಮನೆ ಕಟ್ಟಿದ್ದು ಹಸೈಗೋಳಿಯಲ್ಲಿ, ಮುಂಡಪ್ಪ ಪೂಜಾರಿ ಅಂತ ಹೇಳುವರು. ಅದಕ್ಕೆ ಈ ಶಾಲೆಗೂ 1 ಕಿಲೋಮೀಟರ್ ದೂರ ಇದೆ. ಅವರು ಬಾವಿ ತೋಡಿದರಲ್ಲಿ ಅಲ್ಪ ಸ್ವಲ್ಪ ನೀರು ಸಿಕ್ಕಿದ್ದನ್ನು ತಗೊಂಡು ಬರುವಂಥ ಒಂದು ಕೆಲಸ ಆ ಕಾಲದಲ್ಲಿ ಇತ್ತು. 1 ಕಿಲೋಮೀಟರ್ ಅಲ್ಲ, ಸಾಧಾರಣ ಒಂದು 2 ಕಿಲೋಮೀಟರ್ನಷ್ಟು ಪಟ್ಟೋರಿಯಿಂದ ಹಸೈಗೋಳಿಗೆ ನಡ್ಕೊಂಡು ಬರಲಿಕ್ಕೆ. ಯಾವುದೇ ಇವತ್ತು ಮಕ್ಕಳನ್ನ ಮನೆಯಿಂದ ಶಾಲೆಗೆ ಕಳಿಸ್ಬೇಕಾದ್ರೆ ಅವರ ಶಾಲೆದು ಈ ರೋಡಿಗೆ ನಮ್ಮ ಮನೆ ಬಾಗಿಲಿಗೆ ಬರ್ತದೆ, ನಿಮ್ಮ ಬಸ್ ಯಾಕೆ ಇಲ್ಲಿಗೆ ಬರುವುದಿಲ್ಲ ಅಂತ ಅವ್ರು ಕೇಳ್ತಾರೆ. ಇವತ್ತು ಅಂದರೆ ಅಷ್ಟು ಕೂಡ ಸೌಲಭ್ಯ ಆಗಿದೆ. ನಮಗೆ ಆ 4ನೇ ಕ್ಲಾಸ್ ಬಿಟ್ಟರೆ ಕೋಟೆಕಾರ್ನಲ್ಲಿ ಆನಂದಾಶ್ರಮ ಶಾಲೆಗೆ ಹೋಗಬೇಕಿತ್ತು ಹಣವಂತರ ಮಕ್ಕಳು. ಹಾಗಾಗಿ ವಿದ್ಯೆ ಕಲಿಯುವ ಭಾಗ್ಯ ನಮಗೆ ಸಿಕ್ಕಿಲ್ಲ. ನನಗೆ ಇವತ್ತಿನ ಈ ಮಕ್ಕಳ ಈ ಅಂಕ ನೋಡುವಾಗ, ಅವರು ಕಲಿಯುವ ವಿದ್ಯಾಭ್ಯಾಸದ ವಾತಾವರಣ ನೋಡುವಾಗ, ನಾವು ಈ ದೇಶದಲ್ಲಿ ಹುಟ್ಟಿ ಬೆಳೆದು ಈ ನಾಡಿಗೆ ಈ ಮಕ್ಕಳ ಸೇವೆಯನ್ನು ಯಾವ ಥರದಲ್ಲಿ ಮುಂದಿನ ಒಂದು ದಿನಗಳಲ್ಲಿ ಬಳಸ್ಬೋದು ಅಂತ ಹೇಳುವುದಕ್ಕೆ ನಮ್ಮ ರಾಜೇಂದ್ರ ಕುಮಾರ್ ಅವರು ಈ ಪ್ರೋತ್ಸಾಹ ಕೊಡುವಂಥ ಕಾರ್ಯಗಳನ್ನು ನೋಡಿದರೆ ನಾವು ಅದೃಷ್ಟವಂತರು. ಪ್ರಪಂಚ ಎಲ್ಲವೂ ಕೂಡ ಅಭಿವೃದ್ಧಿಯಾಗಿದೆ, ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಭಾರತ ದೇಶ, ಮಂಗಳೂರು ಜಿಲ್ಲೆ, ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ, ಪ್ರಪಂಚದ ನಾನಾ ಭಾಗಗಳಲ್ಲಿ ಇವತ್ತು ಅಭಿವೃದ್ಧಿಯಾಗಿದೆ. ಎಲ್ಲವೂ ಕೂಡ ಓಪನ್ ಆಗಿ ಇವತ್ತಿನ ಈ ಕಂಪ್ಯೂಟರ್ ಯುಗಗಳಲ್ಲಿ ಅತ್ಯಂತ ಸುಂದರವಾಗಿ ಪ್ರಪಂಚ ಬೆಳೀತಾ ಇದೆ. ಅದರಲ್ಲಿ ಭಾರತವು ಕೂಡ, ನಮ್ಮ ದೇಶ ಅತ್ಯುನ್ನತ ಸ್ಥಾನದಲ್ಲಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಆದರೆ ಎಜುಕೇಷನ್ಗೆ ಈ ಥರದ ಮಹತ್ವವನ್ನು ಕೊಟ್ಟು ಬೆಳೆಸಿ ಇವತ್ತು ಏನು ಇದರ ಸ್ಥಾಪಕರು ಮೊಳವಳ್ಳಿ ಶಿವರಾಮರವರು ಈ ಒಂದು ಸಂಸ್ಥೆಯನ್ನು ಹುಟ್ಟಿ ಹಾಕಿದರು. ಮುಂದಿನ ಪೀಳಿಗೆ ಇದಕ್ಕೆ ಒಂದು ದಾರಿದೀಪ ಆಗಲಿ ಅಂತೇಳಿ. ಆದರೆ ಹುಟ್ಟು ಹಾಕಿದ್ದವರಾದರೂ ಅದನ್ನು ನಡೆಸ್ಕೊಂಡು ಬರುವಲ್ಲಿ ನಮ್ಮೆಲ್ಲರ ಅಧ್ಯಕ್ಷರು ಅತ್ಯಂತ ಶ್ರಮ ವಹಿಸಿ ಅವರ ಕಾರ್ಯಚಟುವಟಿಕೆ ಈ ವಯಸ್ಸಿನಲ್ಲಿ ನೋಡಿದರೆ ಇವತ್ತಿನ ಯುವ ಜನಾಂಗಕ್ಕೆ ನಾಚಿಕೆ ಆಗಬೇಕು. ಆ ಥರದ ಚಟುವಟಿಕೆ 20 ವರ್ಷ ಅಂತ ತಿಳ್ಕೊಳ್ಬೇಕು ನಾವು. ಅವರು
ಮಾತು ಕತೆ, ಅವರ ನಡೆ ನುಡಿ, ಬ್ಯಾಂಕಿನ ಕಸ್ಟಮರ್ ಹತ್ರ ಯಾವ ಥರ ಅಂತೇಳಿ ಸರಿಯಾಗಿದ್ದರೆ ಎಲ್ಲವೂ ಸುಸೂತ್ರವಾಗಿ ಅವರ ಹತ್ರ ನಡೀತದೆ. ಸರಿಯಾಗಿ ಇಲ್ಲ ಅಂತ ಹೇಳಿದರೆ ಅವರು ಆವಾಗ ಏನು ಅವರ ಮುಖದ ಯಾವ ಥರ ಆಗ್ತದೆ ಅಂತೇಳಿ ತಾವೆಲ್ಲ ತಿಳಿದವರೇ, ತಾವೆಲ್ಲ ಅವರ ಬಲ್ಲವರೇ. ಅಂಥ ವ್ಯಕ್ತಿತ್ವದ ಒಬ್ಬ ವ್ಯಕ್ತಿ ಕೈಯಲ್ಲಿ ಸಂಸ್ಥೆ ಸಿಕ್ಕಿ ಇವತ್ತು ಇಷ್ಟೊಂದು ಮಕ್ಕಳಿಗೆ ಪ್ರೋತ್ಸಾಹ ಅವರಿಂದ ಈ ಕೊಟ್ಟಿದ್ದರಲ್ಲಿ ಅವರ ಜೀವನ ಪೂರ್ತಿ ಅವರಿಗೇನು ಉಳಿತಾಯ ಆಗುವಂಥ ಕಾಣಿಕೆಯನ್ನು ಏನು ಕೊಡಲಿಲ್ಲ, ಆದರೆ ಈ ಪ್ರೋತ್ಸಾಹ ಅವರ ಜೀವನಕ್ಕೆ, ನಿಮ್ಮ ಮಕ್ಕಳ ಜೀವನಕ್ಕೆ ಒಂದು ದಾರಿದೀಪ ಆಗ್ತದೆ. 2 ಮಕ್ಕಳು ಅವರವರ ಬಗ್ಗೆ ಹೇಳಿದರು. ಆದರೆ ಇದನ್ನು ನಡೆಸಿಕೊಂಡು ಬಂದಂಥ ನಮ್ಮ ಅಧ್ಯಕ್ಷರಿಗೂ, ಇದನ್ನು ಸ್ಥಾಪನೆ ಮಾಡಿದಂಥ ಮಳವಳ್ಳಿ ಶಿವರಾಮರವರಿಗೂ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ನಡೆಸಿಕೊಂಡು ಬರುವಂಥ ನಮ್ಮ ರಾಜೇಂದ್ರ ಕುಮಾರ್ ಅವರಿಗೆ ದೀರ್ಘಾಯುಸ್ಸು ಮತ್ತು ಆರೋಗ್ಯವಂತ ದೀರ್ಘಾಯುಸ್ಸು ದೇವರು ನೀಡಲಿ ಅಂತೇಳಿ ನನಗೆ ಈ ಒಂದು ಅವಕಾಶ, ಯಾಕೆ ಅಂತ ಗೊತ್ತಿಲ್ಲ, ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವರು ಕರೆಸಿದ್ರು, ನನ್ನನ್ನು ನೀವು ಗೆಸ್ಟ್ ಆಗಿ ಬರಬೇಕು ಅಂತೇಳಿ. ನಾನೊಬ್ಬ ಅತ್ಯಂತ ಕಠಿಣ ಪರಿಶ್ರಮಿ ಬಡವ ಅಂತ ಹೇಳಿದರೆ ತಪ್ಪಾಗಲಾರದು. ಯಾಕೆಂತ ಹೇಳಿದರೆ ನಾನು ಯಾರು ಕೂಡ ಆಶ್ರಯ ಕೇಳಿಕೊಂಡು ಹೋದವನಲ್ಲ. ನನ್ನ ತಂದೆ ಹತ್ರವೂ ಕೂಡ ನಾನು ಸಹಾಯ ಮಾಡಿ ನನಗೆ ಏನಾದರೂ ಒಂದು ದಾರಿ ತೋರಿಸಿ ಅಂತೇಳಿ ನಾನು ಕೇಳಿದವನಲ್ಲ. ನನ್ನ ಪರಿಶ್ರಮ ನನ್ನನ್ನು ಈ ಹಂತಕ್ಕೆ ತಲುಪಿಸ್ತು. ನಾನು ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡಬೇಕು ಅಂತ ನನ್ನ ಊರಿನಲ್ಲಿ ನನ್ನ ಕಣ್ಣು ಮುಂದೆ 2 ಮೆಡಿಕಲ್ ಕಾಲೇಜು, ಬಲಾಢ್ಯವಾದ ಮೆಡಿಕಲ್ ಕಾಲೇಜು ಸ್ಥಾಪನೆ ಆಯಿತು. ಆವಾಗ ನನಗೆ 4 ಮಕ್ಕಳು. ನಾನು ತಿಳ್ಕೊಂಡೆ, ಈ ಎಲ್ಲೆಲ್ಲಿಂದಲೋ ಊರಿಂದ ಬಂದವರು ಈ ನಮ್ಮ ಊರಿನಲ್ಲಿ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡಿದರು, ನಾವು ಯಾಕೆ ಇದರ ಬಗ್ಗೆ ಗಮನ ಹರಿಸಬಾರ್ದು ಅಂತ. ಅವಿದ್ಯಾವಂತನಾದ ನನಗೆ ಇಂಥ ಆಲೋಚನೆ ಬರುವುದು ಇದೊಂದು ಅತ್ಯಂತ ಶೋಚನೀಯ. ನಾನು ಆಲೋಚನೆ ಮಾಡಿ ಹಾಗೆ ಮುಂದುವರಿತಾ ಇರಬೇಕಾದ್ರೆ ನನಗೆ ಕೆಟ್ಟ ಒಂದು ಚಾಳಿ, ನನಗೆ ರಾಜಕಾರಣಕ್ಕೆ ಸೇರಿಕೊಳ್ಳುವುದು, ಅವ್ರ ಜೊತೆ ಓಡಾಡುವುದು, ಅವ್ರನ್ನ ಪರಿಚಯ ಮಾಡುವುದು, ಇದರ ಮಧ್ಯದಲ್ಲಿ ಈ ಒಂದು ಹಂಬಲ. ಮಕ್ಕಳು ದೊಡ್ಡವರಾಗಲಿ ಮತ್ತೆ ಮಾಡ್ಬೋದು ಅಂತ ತಿಳ್ಕೊಂಡು ಕಾಯ್ದು, ಮಕ್ಕಳು ದೊಡ್ಡವರು ಆದರು, ಮಗಳು ಡಾಕ್ಟ್ರು ಆದಳು, ಅಳಿಯ ಡಾಕ್ಟ್ರು ಸಿಕ್ಕಿದ, ಎಲ್ಲವೂ ಆಯಿತು. ನನ್ನ ಆಸೆ ಈಡೇರಲೇ ಇಲ್ಲ ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತೇಳಿ. ಒಂದು ದಿನ ಹೀಗೆ ಮಕ್ಕಳು ಮನೆಯಲ್ಲಿ ಇರಬೇಕಾದ್ರೆ ನನ್ನ ಮಗಳು, ಅಳಿಯ, ಮಗ ಎಲ್ಲ ಸೇರಿ ಹೇಳಿದರು, ನೀವು ಯಾಕೆ ದಿನಾಲು ಏನೋ ಒಂದು ಇದ್ದಾಗೆ ಮೆಡಿಕಲ್ ಕಾಲೇಜ್ ಅಂತ ಹೇಳ್ತಾ ಇದ್ದೀರಿ, ನಿಮ್ಮ ಹತ್ರ ದುಡ್ಡು ಇದೆ, ಸಾಮಾನ್ಯ ಮಟ್ಟಿಗೆ ನೀವು ಮಾಡುವುದಾದ್ರೆ ಮಾಡಿ, ಆದರೆ ಈ ಊರಿನಲ್ಲಿ ಮಾಡಬೇಡಿ ಅಂತ ಹೇಳುವ ಸಲಹೆ ಕೊಟ್ಟರು. ಅಂದರೆ ಮಂಗಳೂರಿನಲ್ಲಿ ಬೇಡ ಅಂತ. ಯಾಕೆ ಅಂತ ಹೇಳಿದರೆ ಇಲ್ಲಿ ಬಲಾಢ್ಯವಾದ 2 ಮೆಡಿಕಲ್ ಕಾಲೇಜ್ ಇದೆ, ಅವರ ಮುಂದೆ ನಿಮಗೆ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಮೆಡಿಕಲ್ ಕಾಲೇಜ್, ನೀವು ಇಲ್ಲಿ ಮಾಡಬೇಡಿ ಅಂತ. ನನ್ನ ಅಳಿಯ, ಅವನಿಗೂ ಮೆಡಿಕಲ್ ಕಾಲೇಜ್ ಇದೆ ಕೇರಳದಲ್ಲಿ. ನನ್ನ ಮೆಡಿಕಲ್ ಕಾಲೇಜ್ ನಡೆದ ನನ್ನ ಮಗಳು ಇವತ್ತಿನವರೆಗೆ ಬರುವವಳೆಲ್ಲ ಇನ್ನು ಮುಂದೆ, ಯಾಕಂದರೆ ಅವರಿಗೆ ಅವ್ರದ್ದೇ ಆದ ಕಾಲೇಜುಗಳಿದೆ. ಆದರೂ ಕೂಡ ನಾನು ಇದಕ್ಕೆ ಹೊರಟಾಗ ಸುಮ್ಮನೆ ಹೊರಡಲಿಕ್ಕೆ ಆಗೋದಿಲ್ಲ. ಒಂದು ಮೆಡಿಕಲ್ ಕಾಲೇಜಿಗೆ ಅದಕ್ಕೆ ಬೇಕಾದಂಥ ಹಣ, ನನ್ನ ಹತ್ರ ಅಲ್ಪ ಸ್ವಲ್ಪ ದುಡ್ತದ ಹಣ ಇದ್ದರೂ ಅದು ಸಾಲುವುದಿಲ್ಲ. ಆವಾಗ 4-5 ಬ್ಯಾಂಕಿನವರೆಲ್ಲ ಸೇರಿ ನನಗೆ ಲೋನ್ ಕೊಡ್ತೀವಿ ಅಂತ ಒಪ್ಕೊಂಡ್ರು. ಆದರೆ ಕಾರಣಾಂತರದಿಂದ ಅವರು ಎಲ್ಲರೂ 4 ಜನನು ಹಿಂದೆ ಸರಿದರು. ಕೊನೆಯ ಮೂಮೆಂಟಲ್ಲಿ ನಾನು ಕೆಲಸ ಹಿಡಿದು ಅರ್ಧ ನನ್ನ ಕೈಯಲ್ಲಿದ್ದ ಅಲ್ಪ ಸ್ವಲ್ಪ ಹಣವನ್ನು ಹಾಕಿ ಕೆಲಸ ಸ್ಟಾರ್ಟ್ ಮಾಡಿದೆ. ಆ ಹೊತ್ತಿನಲ್ಲಿ ನನಗೆ ಹೊರವಾಗಿ ಸಿಕ್ಕಿದರು ಅಂತ ಹೇಳಿದರೆ ತಪ್ಪಾಗಲಾರ್ದು. ದಾನಂಡೆ ಇರ್ನ ಕಾಲೇಜು ಇಜ್ಜಿ ಸರ್ ಲೋನ್ ಆತೈತಿ, ತುಂಬ ತೊಂದರೆ ಆದ್ರು, ಪೂರ ಗಿರೋಜಾರಿ ಲೋನ್ ಕೊಡ್ರಿ, ಯಾರಿಗೋ ಬೆಂಬಲೆ ಅಂತ ಹೇಳಿ ಹಾಗೆ ಬಂದು ಅವರಿಗೆ ನನಗೆ ಸಹಾಯ ಮಾಡಿದರು. ನನ್ನಂಥ ಒಬ್ಬ, ನನಗೇನು ಹಿನ್ನೆಲೆ ಇಲ್ಲ, ನನ್ನ ತಂದೆ ತಾಯಿ ಇಂಡಸ್ಟ್ರೀಸ್ ಅಥವಾ ದುಡ್ಡಿನವರು ಹಣವಂತರು ಆ ಥರ ಯಾವುದೇ ಹಿನ್ನೆಲೆ ಇಲ್ಲದ ಒಬ್ಬನಿಗೆ ಅವರು ಮನಸ್ಸು ಮಾಡಿ ನನಗೆ ಧನ ಸಹಾಯ ಮಾಡಿ ಒಂದು 4-5 ವರ್ಷ ಅತಿ ಕಷ್ಟದಲ್ಲಿ ಬ್ಯಾಂಕಿನೊಟ್ಟಿಗೆ ನಾವು ವ್ಯವಹಾರ ಮಾಡಿದ್ದೇನೆ. ಅತಿ ಕಷ್ಟ ಅಂತ ಹೇಳಿದರೆ ಆ ಸಮಯದಲ್ಲೂ ಕೂಡ ನನ್ನನ್ನು ಏನು ಹೇಳ್ತೀರಿ, ಒಂದು ಉರಿ ತುಂಬಿಸೋದು ಬಿಡಿ, ಕೆಳಗೆ ಬೀಳಲಿಕ್ಕೆ ಬಿಡಲಿಲ್ಲ.
ಅಂತ ಒದ್ದಾಡುವ ಸಮಯದಲ್ಲಿ, ಅದು ಕೋವಿಡ್ ಬಂತು, ಆ ಸಮಯದಲ್ಲಿ ಹಾಸ್ಪಿಟಲ್ನ ತಾಪತ್ರೆಗಳು ಅನೇಕ ಇದ್ದಿರ್ಬೋದು. ಇದು ಎಲ್ಲ ವಿಚಾರವನ್ನು ನೋಡಿದಾಗ ಅವರ ಮನೋಭಾವ ನಾನು ತಿಳ್ಕೊಂಡೆ. ಅದರ ನಂತರ ಈಗ ಅವರ ಬ್ಯಾಂಕಿನ ಎಲ್ಲ ಲೋನು ಅಥವಾ ಇನ್ನೊಂದು ಸರಿಸಮಾನವಾಗಿ ನಡೀತಾ ಇದೆ, ಯಾವುದೇ ವ್ಯತ್ಯಾಸಗಳಿಲ್ಲದೆ. ಆದರೆ ಅವರ ಮನೋಭಾವ ಬಾಕಿದ್ದವ್ರ ಹತ್ರ ಮಾತಾಡೋದು, ಈ ದೇಶ, ಈ ಗ್ರಾಮ, ಈ ಹಳ್ಳಿ, ಅವರ ಕೈಗಾರಿಕೆಗಳು ಅಂತ ಹೇಳುವುದು ಎರಡನೇ. ಆದರೆ ಮೊದಲು ಕೃಷಿ, ಈ ದೇಶದ ಯಾರು ಕೃಷಿಕರು, ಅದಕ್ಕೆ ಸಾಲ ಕೊಡಬೇಕು, ಅದರ ಬಗ್ಗೆ ಚಿಂತನೆ ಬಿಟ್ಟರೆ ಎರಡನೇದು ಬಾಕಿದ್ದ ಇಂಡಸ್ಟ್ರಿ ಅಥವಾ ಎಜುಕೇಷನ್ನಿನ ಚಿಂತನೆಗಳು. ಇಂಥ ಮನೋಭಾವಗಳು ಇದ್ದಿದ್ದರಿಂದಲೇ ಆ ಮಳವಳ್ಳಿ ಶಿವರಾಮರವರ ಕನಸು ಇವತ್ತು ನನಸಾಗಿದೆ. ಈ ಮಕ್ಕಳಿಗೂ ಕೂಡ ಇಂಥ ಸೌಲಭ್ಯವನ್ನು ಒದಗಿಸಿಕೊಡುವುದು, ಪ್ರೋತ್ಸಾಹವನ್ನು ಹೇಳುವುದು, ಇದು ಅವರ ಒಂದು ಜೀವನದ ಅತಿ ದೊಡ್ಡ ಸಾಧನೆ ಅಂತ ಹೇಳುವುದಕ್ಕೆ ಆ ಮಳವಳ್ಳಿ ಶಿವರಾಮರವರು ಹಾಕಿಕೊಟ್ಟ ಆ ಒಂದು ಮಾರ್ಗದರ್ಶನ, ಆ ಒಂದು ಇದರ ಉದಾತ್ತವಾದ ಈ ಬ್ಯಾಂಕಿನ ನಿಯತ್ತುಗಳಿಗೆ ಅವರೇ ಅದಕ್ಕೆ ಇವತ್ತಿನ ಕಾಲದಲ್ಲಿ ಅನೇಕ ಸಂಸ್ಥೆಗಳು ಏನೇನಾಗಿವೆ ಅಂತ ನಿಮಗೆಲ್ಲ ಗೊತ್ತಿದೆ. ಅದಂಥದ್ರಲ್ಲೂ ಅತ್ಯಂತ ಸಾಲಿಡ್ ಆಗಿ, ಅತ್ಯಂತ ಶ್ರೀಮಂತಿಕೆಯಾಗಿ ಈ ದೇಶದ ಬ್ಯಾಂಕ್ಗಳಲ್ಲಿ ಒಂದು ಬ್ಯಾಂಕ್ ಆಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಬ್ಯಾಂಕನ್ನು ಮುಂದುಕೊಂಡು ಒಯ್ಯುವುದರಲ್ಲಿ ಅವರ ಪಾತ್ರ ಏನು ಅಂತೇಳಿ ನೀವೆಲ್ಲರೂ ಒಂದು ನಿಮಿಷ ಯೋಚನೆ ಮಾಡಿ ಅವರಿಗೆ ಶುಭ ಹಾರೈಸಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.